ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನಿಮಗೆ ಎಷ್ಟನೇ ವಯಸ್ಸಿಗೆ ಮದುವೆ ಆಗುತ್ತೆ? ಎಷ್ಟು ಮಕ್ಕಳಾಗ್ತಾರೆ? ಮದುವೆ ಆದ್ಮೇಲೆ ಡೈವೋರ್ಸ್ ಏನಾದ್ರೂ ಆಗುತ್ತಾ? ಇಂಥ ರಹಸ್ಯ ವಿಷಯಗಳನ್ನ ನಿಮ್ಮ ಅಂಗೈಯಲ್ಲಿರೋ ಈ ರೇಖೆ ಹೇಳುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಸುಮ್ಮನೆ ನಿಮ್ಮ ಅಂಗೈಯನ್ನ ಬಿಚ್ಚಿ ನೋಡಿ. ಆ ಅಂಗೈಯಲ್ಲಿ ಸಾವಿರಾರು ರೇಖೆಗಳು ಕಾಣಿಸ್ಕೊಳ್ಳುತ್ತವೆ. ಕೆಲ ರೇಖೆಗಳು ಅಂಕುಡೊಂಕಾಗಿದ್ರೆ ಇನ್ನೂ ಕೆಲ ರೇಖೆಗಳು ಚಿಕ್ಕ ಚಿಕ್ಕ ರೇಖೆಗಳ ರಾಶಿ. ಅದರ ಮಧ್ಯದಲ್ಲಿ ಅಲ್ಲಲ್ಲಿ ಸುರುಳಿ ರೇಖೆಗಳ ರಾಶಿ. ಈ ರೇಖೆಗಳಿವೆಯಲ್ವಾ, ಇವುಗಳನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಈ ಒಂದೊಂದು ರೇಖೆಯಲ್ಲೂ ಒಂದೊಂದು ರಹಸ್ಯಗಳಿವೆ. ಅದು ನಿಮ್ಮ ಸಂಪತ್ತಿನ ರೇಖೆ ಆಗಿರಬಹುದು. ಇದೆಲ್ಲವೂ ನಿಮ್ಮ ಜೀವನದಲ್ಲಿ ನಿಮ್ಮ ಪಾಲಿಗೆ ಬರುವ ಸುಖ, ಸಂತೋಷ ಹಾಗೂ ದುಃಖ ಏನು ಅನ್ನೋದೆಲ್ಲವನ್ನು ಕೂಡ ಈ ಒಂದೊಂದು ರೇಖೆಗಳು ಹೇಳ್ತಿರುತ್ತೆ. ಆದ್ರೆ ಅವುಗಳೆಲ್ಲ ಎಲ್ರಿಗೂ ಅರ್ಥವಾಗೋಲ್ಲ. ಆ ಭಾಷೆಯನ್ನ ಗೊತ್ತಿದ್ದವರ ಬಳಿ ಹೋಗ್ಬೇಕು, ಅಂದ್ರೆ ಹಸ್ತರೇಖೆ ಜ್ಞಾನಿಗಳ ಬಳಿಗೆ. ಆದ್ರೆ ಈ ವಿಡಿಯೋದಲ್ಲಿ ನಾವು ನೀವೆಲ್ಲ ಮನೆಯಲ್ಲೇ ಕೂತ್ ನೋಡಿ ಅರ್ಥ ಮಾಡ್ಕೊಳ್ಳೋ ಹಸ್ತರೇಖೆಯ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀವಿ. ಅದೇ ನಿಮ್ಮ ವಿವಾಹ ಯಾವಾಗುತ್ತೆ, ಆದ್ರೂ ನಿಮ್ಮ ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನೋದನ್ನ ಹೇಳುವಂತಹ ರೇಖೆಯ ರಹಸ್ಯವನ್ನ ಇಲ್ಲಿ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀವಿ. ಮೊದಲಿಗೆ ವಿವಾಹ ರೇಖೆಯ ಬಗ್ಗೆ ತಿಳ್ಕೊಂಡ್ಬಿಡಿ. ಮೊದಲಿಗೆ ಗಂಡು ಮಕ್ಕಳಾದ್ರೆ ಬಲಗೈ, ಹೆಣ್ಣು ಮಕ್ಕಳಾದ್ರೆ ಎಡಗೈಯನ್ನ ಅಗಲಿಸಿಕೊಂಡು ಸ್ಪಷ್ಟವಾಗಿ ನೋಡಿ. ಹಸ್ತ ಸಾಮುದ್ರಿಕಾ ಶಾಸ್ತ್ರದ ಪ್ರಕಾರ ಬುಧ ಪರ್ವತವು ವ್ಯಕ್ತಿಯ ಅಂಗೈಯಲ್ಲಿ ಎತ್ತರದಲ್ಲಿದ್ದು ಅಲ್ಲಿ ಒಂದು ಶಿಲುಬೆಯ ಮಾದರಿ ರೂಪುಗೊಂಡ್ರೆ ಅಥವಾ ಅಲ್ಲಿಂದ ಹಲವಾರು ಸಾಲುಗಳನ್ನ ಪರಸ್ಪರ ಕತ್ತರಿಸೋದನ್ನ ನೋಡಿದ್ರೆ ಅದು ಅಶುಭ ಸಂಕೇತವಾಗಿದೆ. ಅಂಥ ಪರಿಸ್ಥಿತಿಯು ಜೀವನದಲ್ಲಿ ಹೋರಾಟವನ್ನ ತರುತ್ತೆ ಅಂತ ಗುರುತಿಸಲಾಗಿದೆ. ಇದಲ್ಲದೆ ಅಂಗೈಯಲ್ಲಿ ಯಾವುದೇ ಪರ್ವತಗಳಿಲ್ಲದಿದ್ದ ಪರಿಸ್ಥಿತಿ ಹೀನಾಯವಾಗಿರುತ್ತದೆ. ಕೆಲವರಿಗೆ ಈ ಬುಧ ಪರ್ವತ ಅಂದ್ರೆ ಅರ್ಥವಾಗಿರೋದಿಲ್ಲ. ಕಿರುಬೆರಳಿನ ಕೆಳಗೆ ಉಬ್ಬಿದ ಭಾಗವಿದೆ, ಅದನ್ನೇ ಬುಧ ಪರ್ವತ ಅಂತ ಹೇಳಲಾಗುತ್ತೆ. ಇನ್ನು ಇದೇ ಬುಧ ಪರ್ವತದ ಸ್ವಲ್ಪ ಕೆಳಗೆ ಇಲ್ಲಿ ಕಿರುಬೆರಳಿನ ಕೆಳಗೆ ಮತ್ತು ಹೃದಯ ರೇಖೆಯ ಮೇಲೆ ಪ್ರಾರಂಭವಾಗಿ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಪುಟ್ಟ ಪುಟ್ಟ ರೇಖೆಗಳು ಹೋಗುತ್ತವೆ. ಹಾಗೆ ಎತ್ತರವಾಗಿರುವ ಆ ಪ್ರದೇಶಕ್ಕೆ ವಿವಾಹ ರೇಖೆ ಅಂತ ಕರೆಯಲಾಗುತ್ತೆ. ನಿಮ್ಮ ಅಂಗೈಯಲ್ಲಿರುವಂತಹ ಈ ರೇಖೆಯ ಸಂಖ್ಯೆ ಮತ್ತು ಅದರ ಆಕಾರ ಮದುವೆ ಮತ್ತು ಪ್ರೇಮ ಸಂಬಂಧವನ್ನ ನಿರ್ಧರಿಸುತ್ತವೆ. ಹಸ್ತ ಸಾಮುದ್ರಿಕಾ ಶಾಸ್ತ್ರದ ಪ್ರಕಾರ ಅಂಗೈಯಲ್ಲಿರುವಂತಹ ವಿವಾಹ ರೇಖೆಯು ಸ್ಪಷ್ಟ ಮತ್ತು ವಿಭಿನ್ನವಾಗಿದ್ರೆ ಮತ್ತು ಚಂದ್ರ ಬೆಟ್ಟದಿಂದ ಹೊರಬರುವ ರೇಖೆಯು ವಿಧಿ ರೇಖೆಯನ್ನ ಸಂಧಿಸಿದ್ರೆ ಅದು ವಿವಾಹದ ವಿಷಯದಲ್ಲಿ ಬಹಳ ಶುಭವಾಗಿರುತ್ತೆ. ಅಂಥ ವ್ಯಕ್ತಿಯು ಶ್ರೀಮಂತ ಕುಟುಂಬದಲ್ಲಿ ಮದುವೆಯಾಗ್ತಾನೆ. ಮದುವೆಯ ನಂತರ ಅವರು ತಮ್ಮ ಅತ್ತೆ ಮಾವಂದಿರಿಂದ ಸಾಕಷ್ಟು ಬೆಂಬಲ ಮತ್ತು ಪ್ರಯೋಜನಗಳನ್ನ ಪಡಿತಾರೆ. ಚಂದ್ರ ಬೆಟ್ಟದಿಂದ ಬರುವ ಈ ರೇಖೆಯು ವಿಧಿ ರೇಖೆಯೊಂದಿಗೆ ಸ್ವಲ್ಪ ದೂರದವರೆಗೆ ಹೋದ್ರೆ ಅದು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷದ ಸಾಧನೆಯನ್ನ ಸೂಚಿಸುತ್ತೆ. ಅದೇ ರೇಖೆ ಏನಾದ್ರೂ ಅಸ್ಪಷ್ಟವಾಗಿದ್ರೆ ಇಲ್ಲ ತುಂಬಾ ತೆಳುವಾಗಿದ್ರೆ ಅಂಥವರು ವೈವಾಹಿಕ ಜೀವನದ ಬಗ್ಗೆ ಅಸಡ್ಡೆ ಹೊಂದಿರ್ತಾರೆ ಅಂತ ಹಸ್ತ ಸಾಮುದ್ರಿಕಾ ಶಾಸ್ತ್ರ ಹೇಳುತ್ತೆ. ಈ ರೇಖೆಯ ಜೊತೆಗೆ ಇನ್ನೂ ಕೆಲ ಸೂಕ್ಷ್ಮ ರೇಖೆಗಳು ಜೊತೆಯಾಗಿದ್ರೆ ಆ ವ್ಯಕ್ತಿಯು ಯಾವುದೇ ಸಂಬಂಧದ ಬಗ್ಗೆ ಆಳ ಮತ್ತು ಗಂಭೀರತೆಯನ್ನ ತೋರಿಸೋದಿಲ್ಲ ಅಂತ ರೇಖೆಗಳು ಹೇಳುತ್ತವೆ. ಅಲ್ಲದೆ ಈ ರೀತಿಯ ರೇಖೆ ಇರೋರು ಜೇನುನೊಣದ ಸ್ವಭಾವದವರು. ಅವರು ಅನೇಕ ಜನರೊಂದಿಗೆ ಪ್ರೇಮ ಸಂಬಂಧವನ್ನ ಬೆಳೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆದ್ರಿಂದ ಈ ರೀತಿ ರೇಖೆಯನ್ನ ಹೊಂದಿದವರು ಜೀವನದಲ್ಲಿ ಸಂಗಾತಿಗಳಾಗಿ ಇರಬೇಕೋ ಬೇಡವೋ ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿ. ಹಾಗೆಯೇ ಹಸ್ತ ಸಾಮುದ್ರಿಕಾ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಅಂಗೈಯಲ್ಲಿರುವ ಎರಡು ವಿವಾಹ ರೇಖೆಗಳು ಒಂದೇ ರೀತಿಯಾಗಿದ್ರೆ ಆ ವ್ಯಕ್ತಿಯು 2 ಬಾರಿ ಮದುವೆಯಾಗ್ತಾನೆ ಮತ್ತು ಇಬ್ಬರ ಮೇಲೂ ಸಮಾನ ಪ್ರೀತಿಯನ್ನ ಹೊಂದಿರ್ತಾನೆ ಅನ್ನೋದರ ಸಂಕೇತವಾಗಿರುತ್ತೆ.
ಆದರೆ ಒಂದು ರೇಖೆ ತೆಳುವಾಗಿದ್ರೆ ಮತ್ತು ಕಡಿಮೆ ಆಳವಾಗಿದ್ರೆ ಆ ವ್ಯಕ್ತಿಯು ಒಮ್ಮೆ ಮಾತ್ರ ಮದುವೆಯಾಗುವ ಸಾಧ್ಯತೆ ಇದೆ. ಆದರೆ ಬೇರೊಬ್ಬರ ಮೇಲಿನ ಅವನ ಪ್ರೀತಿ ಅಷ್ಟೇ ಆಳವಾಗಿರುತ್ತೆ. ವ್ಯಕ್ತಿಯ ಅಂಗೈಯಲ್ಲಿ ವಿವಾಹ ರೇಖೆಯು ಸ್ಪಷ್ಟವಾಗಿದ್ದು ಅದರಿಂದ ಅನೇಕ ರೇಖೆಗಳು ಹೊರಹೊಮ್ಮಿ ಹೃದಯ ರೇಖೆಯ ಕಡೆಗೆ ಹೋದ್ರೆ ಅದು ಆ ವ್ಯಕ್ತಿಯ ಸಂಗಾತಿಯು ಅನಾರೋಗ್ಯದಿಂದ ಇರ್ತಾರೆ ಅನ್ನೋದರ ಸಂಕೇತವಾಗಿದೆ. ಸಂಗಾತಿಯು ಅನಾರೋಗ್ಯದಿಂದ ಬಳಲ್ತಾ ಇರುವ ಕಾರಣ ಅವರ ವೈವಾಹಿಕ ಜೀವನವು ನೀರಸ ಮತ್ತು ಬೇಸರದಿಂದ ಕೂಡಿರುತ್ತೆ. ವಿವಾಹ ರೇಖೆಯು ಬುಧ ಗ್ರಹದ ಪ್ರದೇಶದಿಂದ ಹೃದಯ ರೇಖೆಯ ಕಡೆಗೆ ತಿರುಗಿದ್ರೆ ಅದನ್ನ ಒಳ್ಳೆಯದಾಗಿ ಪರಿಗಣಿಸಲಾಗುವುದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ನಿಮಗಾಗಿ, ನಿಮ್ಮ ಅಂಗೈಯಲ್ಲಿರುವ ಒಂದು ರೇಖೆಯು ಶನಿ ಪರ್ವತವನ್ನ ತಲುಪಿದ್ರೆ ಅಥವಾ ಚಂದ್ರ ಪರ್ವತದಿಂದ ಒಂದು ರೇಖೆಯು ಪ್ರಾರಂಭವಾಗಿ ಸೂರ್ಯನಿಗೆ ಪ್ರಿಯವಾದ 6ನೇ ಬೆರಳನ್ನ ತಲುಪಿದ್ರೆ ಆ ಸಾಲುಗಳು ಮಹಾಲಕ್ಷ್ಮಿ ಯೋಗವನ್ನ ರೂಪಿಸತ್ವೆ. ಅಂಥ ಸಾಲುಗಳನ್ನ ಬಹಳ ಅಪರೂಪ ಅಂತ ಪರಿಗಣಿಸಲಾಗುತ್ತೆ. ಅಂಥ ಸಾಲುಗಳು ಬಹಳ ಶುಭ ಫಲಿತಾಂಶಗಳನ್ನು ನೀಡುತ್ತವೆ. ಈ ರೇಖೆ ನಿಮ್ಮ ಅಂಗೈಯಲ್ಲೂ ಇರಬಹುದು. ಒಮ್ಮೆ ಸೂಕ್ಷ್ಮವಾಗಿ ನೋಡಿ. ವೀಕ್ಷಕರೇ, ನೋಡಿದ್ರಲ್ವಾ, ನಿಮಗೆ ಎಷ್ಟನೇ ವಯಸ್ಸಿಗೆ ಮದುವೆ ಆಗುತ್ತೆ, ಎಷ್ಟು ಮಕ್ಕಳಾಗ್ತಾರೆ, ಮದುವೆ ಆದಮೇಲೆ ಡಿವೋರ್ಸ್ ಏನಾದರೂ ಆಗುತ್ತಾ, ಇಂಥ ರಹಸ್ಯ ವಿಷಯವನ್ನ ನಿಮ್ಮ ಅಂಗೈಯಲ್ಲಿರೋ ಈ ರೇಖೆ ಹೇಳುತ್ತೆ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.